ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಸರಳ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪೂಜೆ ಎಲ್ಲ ಯಾವ ಥರ ಮಾಡಿದ್ದೀನಿ, ಏನು ಇವತ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ದಿನ ಈ ಥರ ಪೂಜೆ ಆಗಿದೆ ಮನೆಯಲ್ಲಿ. ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸಿ ಮನೆಯಲ್ಲಿ ಊಟ ಸಮೇತ ಆಯಿತು. ಮಧ್ಯಾಹ್ನದಿಂದ ನಾನಿಲ್ಲಿ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಆದರೆ ಇದು ವಿಡಿಯೋ ಶೂಟ್ ಮಾಡ್ಕೊಂಡಿರೋದು ಬಂದು ಬೆಳಗ್ಗೆನೇ ಪೂಜೆ ಆದಾಗ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನಿಮ್ಮ ಜೊತೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ನ ಶೇರ್ ಮಾಡ್ತೀನಿ. ಫುಲ್ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ ಕಟ್ಟಾಗಲ್ಲ, ಫ್ರೀ ಆಗಿರುತ್ತೆ. ಓಕೆ, ಬನ್ನಿ ಇವಾಗ. ಇವತ್ತು ನಾನು ಗುರುವಾರದ ದಿನ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂಥೇಳಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತಲೂ ಸಹ ಶೇರ್ ಮಾಡ್ತೀನಿ. ಟೌನಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಟೌನಲ್ಲಿ. ಅಕ್ಕ ಬಂದಿದ್ದಾರೆ, ಅಕ್ಕನ ಮಗಳು ಸಂಗೀತಂದಿಬ್ಬರು ಮಕ್ಕಳು ಸಹ ಬಂದಿದ್ದಾರೆ. ಅವರಿಗೆ ಏನೇನೋ ಶಾಪಿಂಗ್ ಮಾಡೋದಿದೆಯಂತೆ, ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ಸಂಗೀತ ಊರಿಗೆ ಹೊರಟಿದ್ದಾಳೆ ಅವಳ ಗಂಡನ ಮನೆಗೆ. ಹಾಗಾಗಿ ಇಲ್ಲಿ ಟೌನಿಗೆ ಹೋಗಿ ಬಂದಿದ್ದೀನಿ. ನಾನು ಟೌನಲ್ಲಿ ಆಗಲಿಲ್ಲ ನನಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಹಾಗೇ ಬಂದಿದ್ದು, ಅದನ್ನು ಅಷ್ಟೇ ಹೇಳಿದ್ದೀನಿ. ಈಗ ಸಂಗೀತ ಹೊರಡ್ತಾ ಇದ್ದಾಳೆ. ನಾನು ಸಾರಿ ತಂದಿದ್ದೆ ಅವಳಿಗೆ, ಯಾಕೆ ಅಂದರೆ ಅವಳ ಮಗಳಿಗೆ ತಲೆ ಕೂದಲಿತ್ತಲ್ವ, ಅದಕ್ಕೆ ಸೀರೆ ನಾನು ತೊಗೊಂಡು ಬಂದಿದ್ದೆ. ಆದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ವ, ಅಲ್ಲಿಗೆ ತೊಗೊಂಡು ಹೋಗಿರಲಿಲ್ಲ. ಕಾರಣ ಅಷ್ಟೇ, ನಾನು ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಿದ್ದರಿಂದ ರೂಟ್ ಎಲ್ಲ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಲಗೇಜ್ ಎಲ್ಲ ತೊಗೊಂಡೋಗೋದು ಬೇಡ, ಕಷ್ಟ ಆಗುತ್ತೆ ಅಂತ ಮನೆಯಲ್ಲೇ ಬಿಟ್ಟಿದ್ದೆ. ಇಲ್ಲಿಂದನೇ ಹೇಗಿದ್ದರೂ ಸಂಗೀತ ಅವ್ರ ಊರಿಗೆ ಹೋಗೋದು. ಆ ಟೈಮಲ್ಲಿ ಸೀರೆ ಮೊಡ್ಲಕ್ಕಿ ಎಲ್ಲ ಕೊಟ್ಟು ಕಳ್ಸೋಣ ಅಂಥೇಳಿ ನಾನು ಕೊಟ್ಟಿರಲಿಲ್ಲ. ಇವಾಗೆಲ್ಲ ತಯಾರಿ ಮಾಡ್ಕೊಳ್ತಿದ್ದೀನಿ. ಸೀರೆ ನೋಡಿ ಈ ಥರ ಇದೆ. ಸೀರೆ ಹೇಗಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಸಂಗೀತನಿಗೆ ಅರಿಶಿನ ಕುಂಕುಮ ಜೊತೆಗೆ ಬಳೆ, ಇಲ್ಲಿ ಅರಿಶಿನ ಕುಂಕುಮದ್ದು ಪಾಕೆಟ್ ಬರುತ್ತಲ್ವ ಅದು, ಅರಿಶಿನ ಕೊಂಬು, ಬೆಳ್ಳುಳ್ಳಿ, ಹಾಗೆ ಅಕ್ಕಿ, ಮುಡ್ಲಕ್ಕಿಗೆ ನಾವು ಅಕ್ಕಿ ಇಡ್ತೀವಿ, ಕೊಬ್ಬರಿ ಬಟ್ಲು, ಮತ್ತು ಹೂವು, ಹಣ್ಣು, ಮತ್ತು ಇಲ್ಲಿ ಒಂದು ಸಾರಿ, ಹೊಸ ಸಾರಿ ಏನಿದೆಯೋ ಅದು, ಇಷ್ಟೂ ನಾನು ಮೊದಲು ತುಂಬ್ತಾಯಿದ್ದೀನಿ. ಈಗ ಬಳೆ ಕೊಡ್ತಾಯಿದ್ದೀನಿ ಅವಳಿಗೆ. ಬಳೆ ಎಲ್ಲ ಕೊಟ್ಟು ಒಂದು ವೀಳ್ಯದೆಲೆ, ಎಲೆ ಅಡಿಕೆ ಎಲ್ಲ ಇಡಲೇಬೇಕಲ್ವ, ಅದನ್ನೆಲ್ಲ ಡೀಟೇಲಾಗಿ ತೋರಿಸಿಲ್ಲ, ನಾನು ಇಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಇದನ್ನೆಲ್ಲ ನಾನು ಜೋಡಿಸಿಟ್ಟಿದ್ದೆ ಅವಳಿಗೆ. ಈಗ ಮಧ್ಯಾಹ್ನ ಟೈಮು ಊಟ ಎಲ್ಲ ಮಾಡಿದ್ಲು, ಕರಿಗಡುಬು ಮಾಡಿದ್ದೆ ನಾನು. ಕರಿಗಡುಬೆಲ್ಲ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದಾಳೆ. ನಾನು ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು, ಅಷ್ಟು ಬಿಟ್ಟರೆ ಇದು ಶಾರ್ಟ್ ವಿಡಿಯೋಗೆ ಹಾಕಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ದೀರಾ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಹಾಗೆ ತವ್ರ ಮನೆ ಅಂತಂದರೆ ಒಂದು ಖುಷಿ ಇರುತ್ತೆ. ಇವಳು ನನಗೆ ಅಕ್ಕನ ಮಗಳು ಸಂಗೀತ, ಮಗಳಿಗೂ ಸಹ ಇದೇ ಏನು ಸಾರಿ ಕಲರೇ ತೊಗೊಂಡಿದ್ದೀನಿ. ಅವಳಿಗೂ ಮಗಳಿಗೂ ಡ್ರೆಸ್ಸೆಲ್ಲ ಏನು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ನಾನು ಆವತ್ತಿನ ದಿನವೇ ಡ್ರೆಸ್ ಎಲ್ಲ ಕೊಟ್ಟೆ ಅವಳಿಗೆ. ಸಾರಿ ಮಾತ್ರ ಇವತ್ತು ಕೊಟ್ಟಿದ್ದೀನಿ. ಮೊಡ್ಲಕ್ಕೆಲ್ಲ ಹಾಕಿಬಿಟ್ಟು, ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರುವಾಗ ನಮ್ಮ ಮನೆಗೆ ಬಂದಿದ್ಲು ಸೆಕೆಂಡ್ ಬೇಬಿಗೆ. ಆವಾಗ ಮೊಡ್ಲಕ್ಕೆ ಹಾಕಂಗಿಲ್ಲ ಅಂಥೇಳಿ ಹಾಗೆ ಸೀರೆ ಕೊಟ್ಟಿದ್ದೆ ನಾನು. ಈಗ ಫಸ್ಟ್ ಟೈಮ್ ನಾನು ಅವಳ ಮದುವೆ ಆದಮೇಲೆ ಇದು 2ನೇ ಸಲ ಅನಿಸುತ್ತೆ ನಾನು ಮೊಡ್ಲಕ್ಕೆ ಹಾಕ್ತಾ ಇರೋದು. ಯಜಮಾನ್ರಿಗೂ ನನಗೂ ನಮಸ್ಕಾರ ಮಾಡ್ಕೊಂಡ್ಳು ಅವಳು. ಓಕೆ, ಈಗ ಮಗಳು ನೋಡಿ ಮಲಗಿದ್ದಾಳೆ, ಹಾಗಾಗಿ ಇಷ್ಟು ಆರಾಮಾಗಿದ್ದಾಳೆ, ಇಲ್ಲಾಂದರೆ ಬಿಡ್ತಾನೆ ಇರಲಿಲ್ಲ ಅವಳು. ಇದು ಹೊಸಲ ಹತ್ರ ಆ ಕಡೆ ಈ ಕಡೆ ಸ್ವಲ್ಪ ಅಕ್ಕಿ ಹಾಕಿ ಮನೆ ಒಳಗೂ ಸಹ ಈ ರೀತಿ ಅಕ್ಕಿ ಹಾಕ್ತಾರೆ. ಈಗ ಹೊರಟಿದ್ದಾರೆ ನೋಡಿ. ಬಿಸ್ಕೆಟ್ ಪಾಕೆಟ್ ತೊಗೊಂಡಿದ್ದಾಳೆ. ಆದರೆ ಅವ್ರದ್ದು ಬ್ಯಾಗು ನಮ್ಮ ಮನೆಯವರು ಕೆಳಗಡೆ ತಗೊಂಡೋಗೋಣ ಅಂತ ತಗೊಳ್ಳೋಕ್ಕೆ ಬಿಡ್ತಾಯಿಲ್ಲ. ಇವಳು ಅಳ್ತಾ ಇದ್ದಾಳೆ. ನಮ್ಮ ಬ್ಯಾಗು ನೀವು ತಗೊಳ್ಬೇಡಿ ಅಂಥೇಳಿ ನೋಡಿ ಅಳ್ತಿದ್ದಾಳೆ. ನಮ್ಮದು ಬ್ಯಾಗ್ ನೀವ್ಯಾಕೆ ತಗೊಂಡಿದ್ದೀರಾ ಅಂಥೇಳಿ ನಗು ಬರ್ತಾಯಿದೆ. ಯಾಕಂದರೆ ಚಿಕ್ಕ ಮಕ್ಕಳು ಹಾಗೇ, ಆದರೆ ಅವ್ರು ಅಳೋದು ನೋಡೋಕ್ಕಾಗಲ್ಲ. ಹಾಗಂತ ಹೇಳಿ ತಗೊಳ್ದೇನೂ ಇರೋಕ್ಕಾಗಲ್ಲ, ಆ ಥರ ಮಾಡ್ತಾಳೆ. ಅವಳು ನಮ್ಮ ಹತ್ರ ಬರಲ್ಲ, ಬ್ಯಾಗೂ ತಗೊಳ್ಳೋಂಗಿಲ್ಲ, ಎರಡೂ ಅವ್ರ ಮಮ್ಮಿ ಕೈಯಲ್ಲಿ ಇರಬೇಕಂತೆ. ಈ ಥರ ನೋಡಿ ಎಷ್ಟು ಆಟ ಮಾಡ್ತಿದ್ದಾಳೆ. ಬ್ಯಾಗ್ ಬೇಕು ನಮಗೆ ಕೊಡಿ ಅಂಥೇಳಿ. ಒಂದು 5ರಿಂದ 10 ನಿಮಿಷ ನಮಗಿದೆ ಕಾಮಿಡಿ ಆಗೋಯ್ತು. ಅವಳಿಗೆ ಪಾಪ ಅಳು ಬರ್ತಾಯಿದೆ, ನನ್ನ ಬ್ಯಾಗ್ ಹೋಯ್ತು, ಯಾರೋ ತೊಗೊಂಡೋಗ್ತಿದ್ದಾರೆ ಅಂಥೇಳಿ. ಚಿಕ್ಕವಳಲ್ವಾ, ಹಾಗಾಗಿ ಎಲ್ಲ ಚಿಕ್ಕ ಮಕ್ಕಳು ಈ ಥರ ಮಾಡ್ತಾರೆ ಸಾಮಾನ್ಯವಾಗಿ ಚಿಕ್ಕವರಿರುವಾಗ. ಈಗ ಹೊರಟಿದ್ದಾರೆ, ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಲ್ವ, ಹಾಗಾಗಿ ಅಕ್ಕ ಮತ್ತು ನಮ್ಮ ಸಂಗೀತಂದು ದೊಡ್ಡ ಮಗಳು ಬಸ್ ಇದೆ ಅಂತೇಳ್ಬಿಟ್ಟು ಮಧ್ಯಾಹ್ನ ಮನೆಗೆ ಬರಲಿಲ್ಲ. ಅವರು ಹಾಗೆ ಹೊರಟರು.
ಏನೇನೋ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಹಾಗೆ ಹೊರಟರು. ನಾನು ಸಹ ಹೋಗಿದ್ದೆ, ಇವ್ರನ್ನ ಕರ್ಕೊಂಡು ಮನೆಗೆ ಬಂದೆ ನಾನು. ಅವರು ಹೋದರು, ಊಟ ಎಲ್ಲ ಮಾಡ್ಕೊಂಡು ಮುಡ್ಲಕ್ಕಿ ತಗೊಂಡು ಈಗ ಹೊರಟಿದ್ದಾಳೆ ಸಂಗೀತ. ಓಕೆ, ಹೊರಟಿದ್ದಾರೆ ಈಗ. ಬಾಯ್ ಬಾಯ್ ಬಾಯ್. ಬರುತ್ತೆ ಬರುತ್ತೆ, ಬ್ಯಾಗ್ ತಗೊಂಡು ಬರುತ್ತೆ. ಬಾಯ್. ನೋಡಿ, ಕೆಳಗಡೆ ಹೋದ್ರು ಇನ್ನೂ ಅಳ್ತಾನೇ ಇದ್ದಾಳೆ ಅವಳು. ಹಾಗೆ ಇವಳು ಸ್ವಲ್ಪ ಹಠ ಮಾಡೋದು ಜಾಸ್ತಿ. ದೊಡ್ಡವಳಿಗೆ ಹೋಲಿಸ್ಕೊಂಡ್ರೆ ಇವಳು ಸ್ವಲ್ಪ ಹಠ ಮಾಡ್ತಾಳೆ. ಅವ್ರ ಮಮ್ಮಿನೇ ಬೇಕು. ನಾವು ಯಾರು ಎತ್ಕೊಳ್ತೀವಂದ್ರೂ ಅಷ್ಟೇ. ನಮ್ಮ ಅಕ್ಕನ ಹತ್ರ ಮಾತ್ರ ಚೆನ್ನಾಗಿ ಹೋಗ್ತಾಳೆ. ನಾವು ಯಾರು ಎತ್ಕೊಳ್ತೀವಂದ್ರೂ ಸ್ವಲ್ಪ ಕಿಟಿ ಅಂತಾಳೆ. ಹೊರಗಡೆ ಎತ್ಕೊಂಡೋದ್ರೆ ಸುಮ್ಮನೆ ಇರ್ತಾಳೆ. ಅವ್ರ ಅಮ್ಮನ ಹತ್ರ ಅಥವಾ ಮನೆಯಲ್ಲೇ ಎತ್ಕೊಳ್ತೀವಂದರೆ ಅವಳು ಬರೋದೇ ಇಲ್ಲ. ಅಭ್ಯಾಸನೂ ಕಡಿಮೆ ಅಲ್ವಾ. ಹಾಗಾಗಿ ಈಗ ನಮ್ಮ ಮನೆಯವರು ಹೋಗಿ ಬಸ್ ಸ್ಟಾಪಿಗೆ ಬಿಟ್ಟು, ಅಂದರೆ ಬಸ್ ಹತ್ತಿಸ್ಬಿಟ್ಟು ಬರ್ತಾರೆ. ಪಾಪು ಇದೆ ಅಲ್ವಾ, ಮತ್ತು ಬ್ಯಾಗೆಲ್ಲ ತೊಗೊಂಡು ಹೋಗೋದು ಕಷ್ಟ. ಹಾಗಾಗಿ ಬಸ್ ಹತ್ತಿಸಿ ಬರ್ತಾರೆ ಅವರು. ನಾನೇ ಹೋಗ್ತಾ ಇದ್ದೆ. ನಾನು ಮನೇಲೆಲ್ಲ ಅಡುಗೆಗೆ ಪ್ರಿಪೇರ್ ಮಾಡಿರೋದೆಲ್ಲ ಸ್ವಲ್ಪ ತೊಳೆಯೋದು ಎಲ್ಲ ಕ್ಲೀನ್ ಮಾಡೋದೆಲ್ಲ ಇತ್ತು ಅಡುಗೆ ಮನೇಲಿ. ಅದಕ್ಕೋಸ್ಕರ ನಮ್ಮ ಮನೆಯವರೇ ಹೋಗ್ತಾರೆ, ಬಿಟ್ಟು ಬರ್ತಾರೆ. ಇಲ್ಲೇ 5 ನಿಮಿಷ ದಾರಿ ಅಷ್ಟೇ ಬಸ್ ಸ್ಟಾಪಿಗೆ ಮನೆಯಿಂದ. ಬಾಯ್ 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 ಚಿನ್ನಮ್ಮ. ಬಾಯ್ 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 ಚಿನ್ನಿ. ಬಾಯ್ ಬಾಯ್ ಬಾಯ್. ಹುಷಾರು, ಹೋದ್ಮೇಲೆ ಫೋನ್ ಮಾಡು. ಸಂಗೀತ ನಮ್ಮ ಅಕ್ಕನ ಮಗಳೇ ಆದರೂ ನಾನು ಅವಳ ಜೊತೆ ಫ್ರೆಂಡ್ ಥರ ಇದ್ದೀನಿ. ನಾನೇನು ಚಿಕ್ಕಮ್ಮನ ಥರ ಏನಿಲ್ಲ, ಅವಳ ಜೊತೆ ಫ್ರೆಂಡ್ ಥರ ಇದ್ದೀನಿ. ಅವಳು ಸಹ ಹಾಗೆ ಸ್ವಲ್ಪ ನಾವಿಬ್ಬರು ಕ್ಲೋಸಾಗೇ ಇದ್ದೀವಿ ಅಂತ ಹೇಳ್ಬೋದು. ಈಗ ಹಾಗೆ ಫೋಟೋಸ್ ತೆಕ್ಕೊಂಡಿದ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ನೋಡಿ, ಬೆಳಿಗ್ಗೆ ಒಬ್ಬರು ಅಂಕಲ್ ಬಂದಿದ್ದರು, ಅಂದರೆ ತಾತ. ಅವರು ಊಟ ಬೇಕು, ಊಟ ಕೊಡಿ ಅಂತ ಕೇಳ್ತಾಯಿದ್ರು, ನೀರು ಕೊಡಿ ಅಂತ ಕೆಳಗಡೆ ಮನೆಯಲ್ಲಿರೋರನ್ನ ಕೇಳ್ತಾಯಿದ್ರು. ಯಾರೋ ಏನೋ ಕೇಳ್ತಿದ್ದಾರೆ, ಏನೋ ಕೂಗ್ತಿದ್ದಾರಲ್ವ ಅಂತ ನಾನು ಹೋಗಿ ನೋಡಿದೆ. ಬೆಳಗ್ಗೆ ಟೈಮಲ್ಲಿ 8:30 9 ಗಂಟೆ ಇರಬಹುದು, ಬಹುಶಃ ಅಷ್ಟೇ ಟೈಮ್ ಅಂದ್ಕೊಳ್ತೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಯಜಮಾನರು ಬೇಗ ಡ್ಯೂಟಿಗೆ ಹೋಗಬೇಕು ಅನ್ನೋದಕ್ಕೆ ಅಡುಗೆ ಎಲ್ಲ ಆಗಿತ್ತು. ಅವ್ರಿಗೆ ಒಂದು ಬಾಕ್ಸಲ್ಲಿ ಊಟ ಮತ್ತು ನೀರು ಕೊಟ್ಟಿದ್ದೀನಿ, ಊಟ ಮಾಡ್ತಿದ್ದಾರೆ ಸ್ನೇಹಿತರೆ. ಓಕೆ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಮಸ್ಕಾರ ಸ್ನೇಹಿತರೆ.